ಸಚಿವ ಸ್ಥಾನಕ್ಕೆ ಬೆಂಬಲಿಗರ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಎಚ್.ಕೆ. ಪಾಟೀಲ್ಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಪ್ರತಿಭಟನೆ ನಡೆಯಿತು. ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಕಚೇರಿಯಿಂದ ಮುಳುಗುಂದ ನಾಕಾವರೆಗೂ ಅಭಿಮಾನಿ ನಡೆ, ಎತ್ತಿನ ಗಾಡಿ ಜೊತೆ ರಸ್ತೆಗಿಳಿದ್ರು ಎಚ್.ಕೆ. ಪಾಟೀಲ್ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನದ ಬಗ್ಗೆ ಒತ್ತಡವನ್ನ ಹಾಕಿದ್ದಾರೆ. ಡಿಸಿಎಂ ಸ್ಥಾನವನ್ನ ಕೊಡಬೇಕು ಅಂತಲೂ ಕೂಡ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ಮೊದಲ ಹಂತದ ಸಂಪುಟ ಮುಗಿದಿದೆ. ಈಗ ಎರಡನೇ ಹಂತದ ಸಂಪುಟ ವಿಸ್ತರಣೆ ನಡೆಯೋದು ಬಾಕಿ ಇದೆ. ಎರಡನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು, ಡಿಸಿಎಂ ಪಟ್ಟವನ್ನ ನೀಡಬೇಕು ಅಂತ ಎಚ್.ಕೆ. ಪಾಟೀಲ್ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ರು. ಎತ್ತಿನ ಗಾಡಿ ಜೊತೆ ರಸ್ತೆಗಿಳಿದ್ರು ಎಚ್.ಕೆ. ಪಾಟೀಲ್ ಅವರ ಬೆಂಬಲಿಗರು. ವಿಜ್ಞಾನಿಗಳನ್ನ ಇಸ್ರೋಗಳನ್ನ ಎಲ್ಲರೂ ಎಚ್.ಕೆ. ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಗದಗನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಟನ್ ಸೇಲ್ ಸೊಸೈಟಿಯಿಂದ ಮುಳುಗುಂದ ನಾಕಾದವರೆಗೂ ಬೃಹತ್ ಪ್ರತಿಭಟನೆಯನ್ನ ಮಾಡಿಸಿದಂತಹ ಅವರ ಅಭಿಮಾನಿಗಳು ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ, ಹೈಕಮಾಂಡ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಎಚ್.ಕೆ. ಪಾಟೀಲ್ರ ಅಭಿಮಾನಿಗಳು ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಏನ್ ಹೇಳ್ತೀರಿ? ಇವತ್ತು ದೊಡ್ಡ ಪ್ರತಿಭಟನೆ ಮಾಡಿದ್ರಿ, ಒಂದು ಸಂದೇಶ ಕೊಡಕ್ ಮುಂದಾಗಿರಿ, ಏನ್ ಹೇಳ್ತೀರಿ? ಅಖಂಡ ಕರ್ನಾಟಕಕ್ಕೆ ಶುದ್ಧ ನೀರು ಕೊಟ್ಟಂತ ಹೆಮ್ಮೆ ನಾಯಕರಾದಂತ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಈ ಸಂಪುಟದಲ್ಲಿ ಕೈ ಬಿಟ್ಟಿದ್ದು ಅತ್ಯಂತ ನಮ್ಮ ಭಾಗದ ಜನರಿಗೆ, ಉತ್ತರ ಕರ್ನಾಟಕಕ್ಕೆ ಮಾಡಿದಂತ ಅನ್ಯಾಯ ಆಗೈತೆ. ಹಾಗಾಗಿ ಬರುವಂತ ಎರಡನೇ ಪಟ್ಟಿಯಲ್ಲಿ ಒಂದನೇ ಹೆಸರು ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಕೇವಲ ಮಂತ್ರಿಯನ್ನಾಗಿ ಅಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಯಾಗಿ ಕೂಡ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಮಾಡ್ಬೇಕಂತೇಳಿ ನಮ್ಮ ಇಡೀ ಉತ್ತರ ಕರ್ನಾಟಕದ ತಾವು ನೋಡಬಹುದು, ಹಾವೇರಿ, ಬಾಗಲಕೋಟೆ, ಬಿಜಾಪುರ, ಹುಬ್ಳಿ, ಧಾರವಾಡ ಎಲ್ಲ ಜಿಲ್ಲೆಯಿಂದ ಜನ ಬಂದು ಸಾಹೇಬರಿಗೆ ಬೆಂಬಲ ಘೋಷಿಸಿದ್ದಾರೆ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ, ಅಖಂಡ ಕರ್ನಾಟಕದ ಒಂದು ಏಳಿಗೆಗಾಗಿ ಕೇವಲ ಸಚಿವ ಸ್ಥಾನ ಜಾತಿ ಸಮೀಕರಣ ಹಾಗೂ ಪ್ರಾಬಲ್ಯ ಮುಖಾಂತರ ಆಗುವುದಲ್ಲ, ಒಂದು ಒಳ್ಳೆಯ ನಿಷ್ಕಳಂಕ ಈ ನಾಡಿನ ಅಭಿವೃದ್ಧಿಗೆ ಹಗಲಿರುಳು ದುಡಿಯುವಂತ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಬರುವಂತ ದಿನಗಳಲ್ಲಿ ಮಂತ್ರಿ ಮಾಡಲೇಬೇಕು. ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಇರಲಾರ್ದಂತ ಮಂತ್ರಿಮಂಡಲವೇ ಅಲ್ಲ. ಯಾಕಾಗಿ ಇವರಂತ ಹಿರಿಯರು, ಅನುಭವಿಸಿದರು ಈ ನಾಡು ನುಡಿ ಜಲಕ್ಕಾಗಿ, ಭಾಷೆಗಾಗಿ, ಗಡಿಗಾಗಿ, ನೀರಿಗಾಗಿ ಹೋರಾಡಿದಂತ ಹಾಗೂ ಸಾಕಷ್ಟು ಅದಕ್ಕೆ ಸೊಲ್ಯೂಷನ್ ಹುಡುಕದಂತ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಬರುವಂತ ದಿನಗಳಲ್ಲಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರನ್ನ ಉಪಮುಖ್ಯಮಂತ್ರಿ ಆಗಿ ಮಾಡ್ಬೇಕಂತೇಳಿ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಸರ್ ರೋಣದ ಜಿ.ಎಸ್. ಪಾಟೀಲ್ ಅವ್ರಿಗೂ ಸಚಿವ ಸ್ಥಾನ ಸಿಗಬೇಕು ದೊಡ್ಡ ಮಟ್ಟದೊಳಗೆ ಕೇಳಬಾರಾಯ್ತು, ಅದ್ರದ್ದು ಏನು ಹೇಳ್ತೀರಿ? ಮಾನ್ಯ ಜಿ.ಎಸ್. ಪಾಟೀಲ್ ಸಾಹೇಬರು ಕೂಡ ಗದಗ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಹಿರಿಯ ನಾಯಕರು. ನಾವೆಲ್ಲ ಅವರ ಸಂಘಟಕರು ಕೂಡ ಅವರ ಅಭಿಮಾನಿಗಳು. ಆದರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರೊಂದಿಗೆ ಜಿ.ಎಸ್. ಪಾಟೀಲ್ ಸಾಹೇಬರಿಗೂ ಕೊಡ್ಲಿ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲಾಕ್ಕೆ 2-3 ಕೊಡ್ತೀರಿ, ನಮ್ಮ ಗದಗ ಜಿಲ್ಲಾಕ್ಕೂ 2 ಕೊಡ್ರಿ, ಜಿ.ಎಸ್. ಪಾಟೀಲ್ ಸಾಹೇಬರು ಕೊಡ್ರಿ, ಎಚ್.ಕೆ. ಪಾಟೀಲ್ ಸಾಹೇಬರು ಕೊಡ್ರಿ, ಇನ್ನೂ ನಮ್ಮ ಗದಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಅಂತೇಳಿ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಸರ್ ಏನು ಹೇಳ್ತಾರೆ ಸರ್? ಸರ್ ನಾವು ಕರ್ನಾಟಕ ರೈತ ಸಂಘದಿಂದ ನೇರವಾಗಿ ಮುಖ್ಯಮಂತ್ರಿಗೆ ಪತ್ರ ಬರಿತಾ ಇದ್ದೀವಿ. ನಮ್ಮ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ನಾವು ಬಹಳ ಒತ್ತಾಯ ಮಾಡ್ತೇವೆ. ಯಾವುದೂ ಕಪ್ಪಿ ಚುಕ್ಕೆ ಇಲ್ಲಂತ ರಾಜಕಾರಣಿ ಅಂತಂದ್ರೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.